open for engineering, AI, management. ಇರ್ಲಿಲ್ಲ ಅಂದ್ರೆ ಶೂಟಿಂಗ್ ಅಲ್ಲಿ ಯಾವತ್ತೋ ಒಂದಿನ ನಿಮ್ಮ ನಾಳೆಯಿಂದ ನಾವು ಏನು ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ. We are all unemployed. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತಿನ ವ್ಲಾಗ್ 100 ಜನ್ಮಕ್ಕೂ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಮಾತಾಡೋಕ್ಕೆ. ಬಟ್ ನೋಡ್ತಾ ಹೋಗಿ ನೀವು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಫಾರ್ ಎ ನ್ಯೂ ಬಿಗಿನಿಂಗ್ ದೆರ್ ಇಸ್ ಎ ಎಂಡ್ ಅಂತ. ಆ ಥರ ಇವತ್ತು ನಮ್ಮ ಕೊನೆ ದಿನ ಶೂಟಿಂಗ್ ನಡೀತಾ ಇದೆ. ಆ್ಯಂಡ್ ಹೇಳೋಕ್ಕೆ ಬೇಜಾರಾಗ್ತಿದೆ. ಆ್ಯಂಡ್ ಈ ನಾಯಿ ನಾನು ಬೃಂದಾವನದಿಂದ ನೋಡ್ತಾ ಇದ್ದೀನಿ. ನಾನು ಹೋಗಿರಲಿಲ್ಲ ಅಂದ್ಬಿಟ್ಟು ನೋಡಿ ಅದು ಅಳ್ತಾ ಇದೆ. ನನಗೆ ಒಂಥರ ಆಗ್ಬಿಡ್ತು, ಛೇ ಅಂತ ಅನ್ನಿಸ್ಬಿಡ್ತು. ನಾನು ಅವಾಗವಾಗ ಬಂದು ಬಿಸ್ಕೆಟ್ ಹಾಕ್ಬೇಕಿತ್ತು, ಯಾಕೆ ನಾನು ಬಂದಿಲ್ಲ ಅಂತ ಹೆಂಗೆ ಏನೇನೋ ತಲೆಯಲ್ಲಿ ಓಡ್ತಿತ್ತು. ಅದು ಲಿಟ್ರಲಿ ಅಳ್ತಿದೆ, ಯಾಕೆ ಬಂದಿಲ್ಲ ಅಂತ. ಬಟ್ ಖಂಡಿತ ಅವಾಗವಾಗ ಹೋಗಿ ಬಿಸ್ಕೆಟ್ ಹಾಕ್ತೀನಿ, ಸರಿನಾ? ನೀವು ಅಷ್ಟೇ, ನಿಮ್ಗೆ ಗೊತ್ತಿರೋ ನಾಯಿ ಇದ್ರೆ ಅಥವಾ ನಿಮ್ಮ ಮನೆ ಹತ್ರ ನಾಯಿ ಇದ್ರೆ ದಯವಿಟ್ಟು ಒಂದು ಬಿಸ್ಕೆಟ್ ಹಾಕಿ ಸಾಕು, ಜಾಸ್ತಿ ಏನೂ ಬೇಡ. ಅದು ನಿಮ್ಮನ್ನು ನೆನೆಸ್ಕೊಂಬಿಡತ್ತೆ. ಬಿಕಾಸ್ ಅವರು ಬೀದಿ ನಾಯಿಗಳಲ್ವ, ಅವ್ರಿಗೆ ಯಾರು ಬಿಸ್ಕೆಟ್ ಹಾಕ್ತಾರೆ? ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ನಿಮ್ಮ ಕಡೆ ಏನು ಸಹಾಯ ಆಗುತ್ತೋ ಅದನ್ನು ಮಾಡಿ. ಒಂದು 5 ರೂಪೀಸ್ 10 ರೂಪೀಸ್ ಬಿಸ್ಕೆಟ್ ಹಾಕಿದ್ರೆ ಸಾಕು ಅವರಿಗೆ, ಅದೇ ಒಂದು ಖುಷಿ ಆಗುತ್ತೆ. ಇನ್ನು ಯಾವಾಗಲೂ ನೆನೆಸ್ಕೋತಾರೆ ನಮ್ಮನ್ನು. ಗೈಸ್, ಇವತ್ತು 100 ಜನ್ಮಕ್ಕಲ್ಲಿ ಲಾಸ್ಟ್ ಮೇಕಪ್ ಹಾಕೊಳ್ತಿದ್ದೀನಿ. ಅಂದರೆ ಇವತ್ತು ನಮ್ಮ ಕೊನೆಯ ದಿನ. ಕಷ್ಟ ಆಗುತ್ತೆ ಸ್ವಲ್ಪ ಹೇಳೋಕ್ಕೆ. ಏನು ಅನಿಸ್ತಿದೆ? ಇವತ್ತು ಲಾಸ್ಟ್ ಡೇ ನಮ್ಮ ಶೂಟಿಂಗು. ಇವತ್ತು ಲಾಸ್ಟ್ ಛಾಯಾ ಆಗಿ ರೆಡಿ ಆಗ್ತಾ ಇದ್ದೀನಿ. ಏನು ಹೇಳಬೇಕು ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಹೊಸ ಶುರುಗೆ ಮುಕ್ತಾಯ ಅಂತ, ಆ ಥರ ಅಧ್ಯಾಯ ಮುಗಿತಾ ಇದೆ. ಸೊ ಹೊಸ ಅಧ್ಯಾಯಕ್ಕೆ ನಾವು ಕಾಲಿಡ್ತೀವಿ. ಸೊ ಇವತ್ತು ಲಾಸ್ಟ್ ಮೇಕಪ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ 100 ಜನ್ಮಕ್ಕಲ್ಲಿ. ಸೊ ಅರ್ಪಿ ಇನ್ನು ಮೇಕಪ್ ಮಾಡ್ಕೊಂಡಿಲ್ಲ, ಮಾಡ್ಕೊತಾಳೆ. ಕ್ರಿಂಪಿಂಗ್ ಮಾಡಿಸ್ಕೊಂಡ್ಬಿಟ್ಟು ಲಾಸ್ಟ್ ಕ್ರಿಂಪಿಂಗ್ ಸಿಗ್ತಿರ್ತಾಳೆ. ನಮ್ಮ ಕೀಳು ನಮ್ಮ ತಂಗಿ ಫೈನಲಿ ಮೈ ಸಿಸ್ಟರ್ ನನ್ನ ಪಾಕೆಟ್ ಮನಿ ಕೊಡ್ತಾರೆ ಲಾಸ್ಟ್ ಟೈಮ್ ಇವತ್ತು ಇನ್ ದ ಸೀರಿಯಲ್. ಫಸ್ಟ್ ಕೈಕಾಲು ಮುರಿದು ಕೂರಿಸ್ಬೇಕಿತ್ತು. ಏನು ಮಾಡ್ತೀರಾ, ಬಿಟ್ಟಿದ್ದೀನಿ. ಅವಳು ಯಾವ ದೀಪ್ ಜೊತೆ ಸೇರ್ಕೊಂಡು ಹಾಳಾಗೋದು. ಬರೀ ಮಾನ ಮರಿಲ್ಲ ಕೈತೊಳೆ ದಿತ್ತಿ ಹಾಕಂತ ಅವಳು ತಿರುಗು ನೋಡ್ತಿಲ್ಲ. ನಿಮ್ಮ ಜೊತೆ ಇರೋದಕ್ಕೆ ಅವಳು ಚೆನ್ನಾಗಿದ್ದಾಳೆ. ನಿಮ್ಮ ಜೊತೆ ಇದ್ದಿದ್ರೆ ಇನ್ನೊಂದೆರಡು ಮನೆ ಹಾಳು ಮಾಡಿರೋಳು. ನಾನು ದತ್ತು ತಗೊಂಡಿದ್ದೀನಿ ಅವಳು. ನನ್ನ ತಂಗಿ ನೀನ್ ಹೆಂಗೆ ದತ್ತು ತಗೋತೀಯ? ಕೆಟ್ಟವಳು. ನಾನು ಇವಾಗ ಒಳ್ಳೆ ಆಗಿದ್ದೀನಲ್ಲ ಲಾಸ್ಟ್ ಅಲ್ಲಿ. ಆಗ್ಲಿಲ್ಲ ಇಲ್ವಾ? ನಿನ್ ಖುಷಿ ಇದೆಯಲ್ಲ. ಮತ್ತೆ ಕಿಸಿಬೇಕಾದ್ರೆ ನಿನ್ ಕರೆದೆ ಅವಳು ತಿರುಗಿ ನೋಡಿದ್ಮೇಲೆ ಅವಳು ಎಲ್ಲಿ ಸೆಕೆಂಡ್ ದಿತ್ತಿ ಅಕ್ಕ ಅಲ್ಲ ಕಡೆ ನಾನು ಕೈ ಹಿಡ್ಕೊಂಡು ನನಗೂ ಇದು ಕನ್ಸರ್ನ್ ಮಾಡಿದೆ. ಅದು ಸ್ವೆಟರ್ ದೊಡ್ಡದಾಗಿತ್ತು, ಏನು ಟಚ್ ಫೀಲ್ ಆಗಿಲ್ಲ. ಆ ಮಗು ಹಿಂಗೆ ಮಲ್ಕೊಂಡಿದ್ರು ಹಿಂಗೆ ಬದೀತಾ ಇದೀನಿ. ನನಗೆ ಆ ಮಗು ಟೆನ್ಷನ್. ಇವಳ ತಿರುಗಿ ನೋಡ್ಲ ಇವಳ ಬಿದ್ರೆ ಆದ್ರೆ ನನ್ನ ಪಾಪ ಅಜೀಪ್ ಆಗ್ಬಾರ್ದಲ್ಲ ಅಂತ. ಶಿಲ್ಪಕ್ಕ ಹೆಂಗ್ ಕರೆದ್ರು? ಶಿಲ್ಪಕ್ಕ ಹೆಂಗ್ ಕರೆದ್ರು ಪಾಪನ? ಶಿಲ್ಪ ಅವಳು ಬ್ಯಾಗ್ ಇಲ್ವಲ್ಲ. ಅಪ್ಪಿ ಇದನ್ನ ಸರಿಯಾಗಿ ಮರ್ಸಿ. ಅಪ್ಪಿ ಶಿಲ್ಪ ಕೇಳಿಸ್ಕೊತಿದ್ಯಾ? ಅಪ್ಪಿ ಇದು ಹೆಂಗೆಂಗೋ ಆಗೋಗಿದೆ, ಚಿನ್ನು ಚೆನ್ನಾಗಿ ನೋಡ್ಬೇಕು ಕಡೆ. ಬಾರ ಬಾ, ನಿನ್ನೆ ಕರಿತಾ ಇದ್ರು. ಬಾ ಸರಿಯಾ ಬಾ. ಎಲ್ಲಿ ಹೋಗಿದ್ದೆ ಮೊದಲೇ? ಫಸ್ಟು ದಿವಸ ಸುಂದರಿ ಮಕ್ಕಳೆಲ್ಲ ಬಂದರೆ ಮರಿಗಳ ಮಂಗಳ ಕಡೆ ಬಿಸ್ಕೆಟ್ಗೆ ಹಾಕಿ ಬೃಂದಾವನ ಟೈಮಲ್ಲಿ ಅಲ್ಲಮ್ಮ ದೊಡ್ಡವರಾಗಲ್ಲ ಮಕ್ಕಳೆಲ್ಲ. ಕೈ ನೀನು ಹಾಗೆ ಹೇಳ್ಬೇಡ, ರೆಡಿ ಆಗೋ ಆಯ್ತಾ? ಯಾಕೋ ಕಣ್ಣಾಗಿದೆ, ಅದಕ್ಕೆ ಒಂದು ಗುಳ್ಳೆ ಆಗಿದೆ. ಕಣ್ಣು ಹಾಕ್ಬಿಟ್ಟಿದ್ದೀರಾ, ಗುಳ್ಳೆ ಎಲ್ಲ ಹೋಯ್ತು ಅಂತ ಅದಕ್ಕೆ. ನನ್ನ ಲೈಫಲ್ಲಿ ದ ಬೆಸ್ಟ್ ಟೀಮ್ ನಾನು ಮೀಟ್ ಮಾಡಿದ್ದೀನಿ ಸೀರಿಯಲಲ್ಲಿ ಅಂದರೆ ಇದೇ ಆಗಿರುತ್ತೆ 100 ಜನ್ಮಕ್ಕೂ. ಬಿಕಾಸ್ ಲಾಸ್ಟ್ ಟೈಮ್ ಬೃಂದಾವನ ಮಾಡಿದಾಗಲೂ ಲಾಸ್ಟ್ ಡೇ ನನಗೇನು ಅಂತ ಫೀಲ್ ಇರಲಿಲ್ಲ. ಆ್ಯಂಡ್ ಲಾಸ್ಟ್ ಡೇ ನಾನು ಹೋಗೂ ಇರಲಿಲ್ಲ ಕೂಡ. ಆ್ಯಂಡ್ ಬೃಂದಾವನದಲ್ಲಿ ಏನು ಅಂದರೆ ನನಗೆ ಕ್ಯಾರೆಕ್ಟ್ರು ತುಂಬ ಕೊಟ್ಟಿದೆ. ಸೊ ಅದಕ್ಕೆ ನಾನು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಬೃಂದಾವನ ನನಗೆ ಲೈಫ್ ಕೊಟ್ಟಿದೆ, ಅದು ನನಗೆ ಇಷ್ಟ. ಬಟ್ ಟೀಮ್ ಕೊಡಲಿಲ್ಲ ನನಗೆ. ಹೂ ಮಾಡಲು ಅಷ್ಟೇ ನನಗೆ ಅಂತ ವಾವ್ ಅಂತ ಅನಿಸಿರಲಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಭವಾನಿ ಯಾಕೊಬ್ಬರು ಸಿಗ್ತಾರೆ, ಆರೋಹಿ ಅವಾಗವಾಗ ಸಿಗ್ತಾಳೆ, ಬಿಟ್ಟರೆ ಇನ್ಯಾರೂ ಇಲ್ಲ. ಬಟ್ 100 ಜನ್ಮಕ್ಕೂ ಇದೆ ಗೊತ್ತಾ. ನಾವು 13
3 ಜನ ಹೆಣ್ಮಕ್ಳಿದ್ದೀವಿ ಗುರು. ಟಚ್ ವುಡ್ ಆ್ಯಂಡ್ ಗಾಡ್ಸ್ ಗ್ರೇಸ್ ಇಂದ ನಾವು ಯಾರು ಜಗಳ ಆಡಲ್ಲ. ಐ ಮೀನ್ ವಿ ಆರ್ ಸೋ ಬ್ಲೆಸ್ಡ್, ವಿ ಆರ್ ಸೋ ಗ್ರೇಟ್ಫುಲ್. ಅಂದರೆ ಎಷ್ಟು ಚೆನ್ನಾಗಿರ್ತೀವಿ, ಎಷ್ಟು ಮಜಾ ಮಾಡ್ತೀವಿ ಗೊತ್ತಾ ಎಲ್ರೂ. ಆ್ಯಂಡ್ ಲಿಟ್ರಲಿ ಎಲ್ಲರೂ ಕಣ್ಣೀರು ಹಾಕಿದ್ದೀವಿ ಅಂತ ಅನ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಒಂದೇ ಮೈಂಡ್ ಸೆಟ್ ಇದೆ, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು. ಈವನ್ ಗಿರಿಜಾ ಅಜ್ಜಿ ಕೂಡ ಅಷ್ಟೇ ನಮ್ಮ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಅಂದರೆ ಚಿಕ್ಕ ಮಕ್ಳು ಥರನೇ ಇರ್ತಾರೆ. ನಾವು ಎಲ್ಲರೂ ಎಲ್ಲ ಮಾತಾಡ್ಬೋದು, ಎಲ್ಲ ಶೇರ್ ಮಾಡ್ಕೋಬೋದು. ಆ ಥರ ಒಂದು ಟೀಮ್ ನಮಗೆ ಸಿಕ್ಕಿರೋದು 100 ಜನ್ಮಕ್ಕೂ. ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನ್ಸುತ್ತೆ ನನಗೆ. ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಈ ಸೀರಿಯಲಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಇದೆ. ಅದೇನು ಚಲ್ಲಿರೋದಲ್ವಾ, ಅದಕ್ಕೆ ನಾನು ಬೇರೆ ಚೇರ್ ತಗೊಂಡೆ. ಭವಾನಿ ಕತ್ತಂಗಿರೋದು. ಓಹೋ ಫುಲ್ ಸಾಂಬಾರು. ಹೇಳ್ಕೊಟ್ಬಿಟ್ಲಿ ಏನೋ ಅಲ್ಲ ಅರ್ಪಿ. ಏನೋ ಹೇಳದಾರೆ ನೀನು ಕಳ್ಳಿ ಕೇಳಿಸ್ತಿಲ್ಲ, ನನಗೆ ಕೇಳಿಸ್ದು. ಹೌದಾ, ಮಾಡ್ತೀನಿ ಸಿಗ್ತ್ಯಾ. ಇವರು ಈ ಮಂಜಣ್ಣನ ಈಗಿದು ಅನು ಅರಿಸರತ್ತೆ ಮಾಡಲ್ವಾ ಸರ್? ಈ ತರ ಮಾಡಬಾರ್ದು ನೀವು. ಫಸ್ಟ್ ನೀವು ಫ್ಯಾನ್ಸ್ ಜಾಸ್ತಿ ನನ್ನ ಪೇಜಲ್ಲಿ. ಹೆಂಗೆ ಚಿಕನ್ ಮಾಡಿಸ್ತಾ ಇದಾರೆ ಪಾಪ, ಅದಕ್ಕೆ ಬಂದು ನನ್ನ ಕೇಳ್ತೀರಾ ನೀವು ಮೊಟ್ಟೆ ಕೂಡ ತಿನ್ನಲ್ವೇನೆ ಅಂತ. ಸುದ್ರಿ ತುಂಬಾ ಬೇಜಾರಾಗ್ತಾ ಇದೆ, ಮೊಟ್ಟೆ ತಿನ್ನಲ್ಲ. ಸುಂದ್ರಿ ಸುಂದ್ರಿ ನಾನು ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ. ಅದೇನದು ಕಾಯಿ ಕಟ್ಟಿರೋದಮ್ಮ. ದೇವ್ರೆ, ಇಡೀ ಸೀರಿಯಲ್ ಪಲ್ಲು ತೋರ್ಸೋದ್ರಲ್ಲೇ ಕಳೆದ್ಬಿಟ್ಲ ಅವ್ರದ್ದು. ಫ್ಯಾಮಿಲಿ ನಮ್ದು ಕದಂಬ ಫ್ಯಾಮಿಲಿ. ಯಾವಾಗ್ಲೂ ಹೀಗೆ ರಾಯಲ್ ಓಡಾಡ್ತಾ ಇರ್ಬೇಕು. ಹಂಗೆ ಹೊಟ್ಟೋಗು ಎಲ್ಲಾರು ಇನ್ನೇನು ಎಲ್ಲಾರು ಹೋಗೋದೆ. ನಾವಿಬ್ರು ಸಿಗ್ತೀವಿ ಬಿಡಿ, ನಾವಿಬ್ರು ಇವ್ರು ಯಾರು ಸಿಗಲ್ಲ, ಅದೇ ಬೇಜಾರು. ಲಾಸ್ಟ್ ಡೇ ಅಂತ ನಾವು ಯಾರು ಸೆಟ್ ಬಿಟ್ಟು ಅಲ್ಲಾಡ್ಲಿಲ್ಲ. ಬಿಕಾಸ್ ಇವತ್ತು ಒಂದೇ ದಿನ ಅಂದ್ಬಿಟ್ಟು ಸೆಟ್ ಒಳಗಡೆನೆ ಕೂತಿದ್ವಿ. ನಮ್ಮ ಪೋರ್ಷನ್ ಇಲ್ಲ ಅಂದ್ರೂ ಕೂಡ ನಾವು ಅಲ್ಲೇ ಕೂತಿದ್ವಿ. ಆ್ಯಂಡ್ ಲಿಟ್ರಲಿ ಹೆಂಗೆ ಆಗ್ತಿತ್ತು ಅಂದರೆ, ನಾನು ಶೂಟಿಂಗ್ ಬಂದಿದ್ದೀವಿ, ನಾರ್ಮಲ್ ಆಗಿ ನಡೀತದೆ ಶೂಟಿಂಗು ಅಂತ, ಲೈಕ್ ಆ ಥರನೇ ಫೀಲಿಂಗ್ಸ್ ಇತ್ತು ನಮಗೆ. ಆ್ಯಂಡ್ ಇವಾಗ ಮನೇಲಿದ್ದೀನಿ ಗೊತ್ತಾ, ನನಗೆ ಅನಿಸ್ತಾ ಇದೆ ಶೂಟಿಂಗ್ ಮುಗ್ದಿದೆ, ಸೊ ಬ್ರೇಕ್ ಕೊಟ್ಟಿದ್ದಾರೆ ಅನ್ನೋ ಫೀಲಿಂಗಲ್ಲಿದೆ. ನನಗೆ ಮುಗ್ದೇ ಹೋಯ್ತು ಸೀರಿಯಲ್ ಅಂತ ನನಗೆ ಯಾವುದೇ ಕಾರಣಕ್ಕೂ ಅನ್ನಿಸ್ತಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಮನೇಲಿದ್ದೀನಲ್ವಾ, ಬ್ರೇಕ್ ಇದೆ ಬಿಡು, ಇನ್ನೇನು ನೆಕ್ಸ್ಟ್ ಶೆಡ್ಯೂಲ್ಗೆ ಹೇಳ್ತಾರೆ ಬಿಡು, ಆ ಮೈಂಡ್ ಸೆಟ್ಟಲ್ಲೇ ಇದ್ದೀವಿ. ಇವನ್ ಅರ್ಪಿತಾ ನಾನು ಅದನ್ನೇ ಮಾತಾಡ್ಕೊಂಡ್ವಿ. ಅದೇನೋ ಗೊತ್ತಿಲ್ಲ ನನಗೆ. ಆ್ಯಂಡ್ ನಿಜ ಹೇಳ್ತೀನಿ, ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು. ಇವನ್ ಅಪ್ಪಾಜಿಯಿಂದ ಹಿಡಿದು ಇದ್ರಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅಂದರೆ, ಅಪ್ಪಾಜಿ ಆಗಿರ್ಬೋದು, ರಶ್ಮಿ ಅಕ್ಕ ಆಗಿರ್ಬೋದು, ಭಾಗ್ಯಕ್ಕ ಆಗಿರ್ಬೋದು, ಆ್ಯಂಡ್ ಅರ್ಚನಾ ಉಡುಪ, ಆ್ಯಂಡ್ ಭವಾನಿ ಅಕ್ಕ ಆಗಿರ್ಬೋದು, ರೆಮೋ ಅವ್ರು ಆಗಿರ್ಬೋದು, ಎಲ್ಲರೂ ಅಷ್ಟೇ, ಗಿರಿಜಾಜಿ. ನಾವು ಇವರೆಲ್ಲರೂ ನಮಗೆ ಹೆಂಗೆ ನೋಡ್ಕೊಳ್ಳೋರು ಅಂದರೆ, ತುಂಬ ಪ್ರೀತಿ ಮಾಡೋರು. ನಮಗೆ ಯಾವತ್ತೂ ಇವ್ರು ದೊಡ್ಡವರು ಅನ್ನೋ ಫೀಲಿಂಗೇ ಬಂದಿರಲಿಲ್ಲ. ಬಿಕಾಸ್ ಅವ್ರು ಯಾವತ್ತೂ ಆ ಥರ ತೋರಿಸ್ಕೊಂಡಿಲ್ಲ. ನಮ್ಮ ಜೊತೆ ಒಂದಾಗ್ಬಿಡೋರು. ನಾವು ಆಟ ಆಡ್ತಿದ್ರೆ ನಮ್ಮ ಜೊತೆ ಆಟಾಡೋರು, ನಾವು ನಗಾಡಿದ್ರೆ ನಮ್ಮ ಜೊತೆ ನಗಾಡೋರು. ಸೊ ನಮ್ಗೆ ಯಾವತ್ತೂ ಲೈಕ್ ಏನು ಅನ್ಸುತ್ತೆ, ಅವ್ರು ದೊಡ್ಡವರು, ಅವ್ರು ನಾವು ಇದು ಮಾಡಬೇಕು, ಆ ಥರ ಫೀಲಿಂಗೇ ಬಂದಿಲ್ಲ. ವಿ ಆರ್ ಆಲ್ ಈಕ್ವಲ್ ಅನ್ನೋ ಥರ ಇತ್ತು. ಇವನ್ ನಿರಂಜನ ಕೂಡ ಅಷ್ಟೇ, ಅಂದ್ರೆ ಹೀರೋಯಿನ್ ಅಪ್ಪಾಜಿ ಕ್ಯಾರೆಕ್ಟರ್, ಅವರು ಅಷ್ಟೇ ಇಸ್ ಲೈಕ್ ವೆರಿ ಗುಡ್ ಆಕ್ಟರ್. ತುಂಬಾ ಜೆಂಟಲ್, ಅಂದ್ರೆ ತುಂಬಾ ಸೆನ್ಸಿಟಿವ್ ಮನುಷ್ಯ ಅಯ್ಯಪ್ಪ, ಸಖತ್ತಾಗಿ ಇರ್ತಿದ್ರು. ಅಂಡ್ ಹೇಳ್ಕೊಳಕ್ಕೆ ಒಂದು ಖುಷಿ ಆಗತ್ತೆ ಎಲ್ಲರೂ. ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಎಲ್ಲರೂ ನಮ್ಮ ಮನೆ ಹುಡುಗರೇ ಅಂಡ್ ನಮ್ಮ ಮನೆಯವರೇ, ಅದೇ ತರಾನೇ ಇತ್ತು. ಅಂಡ್ ಎಲ್ರಿಗೂ ಬೇಜಾರಾಗ್ತಿತ್ತು, ಲೈಕ್ ಹೇಗೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಯಪ್ಪ ಹೆಂಗರು ಬಿಟ್ಟೋಗೋದು ಈ ಟೀಮ್ನ ಅಂತೆಲ್ಲ ಅನ್ನಿಸ್ತಿತ್ತು ನಮಗೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸೀರಿಯಲ್ ಲೈಕ್ ಚೆನ್ನಾಗೇ ಇತ್ತು. ಬಿಕಾಸ್ ನಮ್ಮ ಜಾನರೇ ಬೇರೆ ಆಗಿರೋದ್ರಿಂದ ತುಂಬಾ ಜನಕ್ಕೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂಡ್ ಎಷ್ಟೋ ಜನ ಬಂದು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಇದ್ರು, ಅರ್ಧಕ್ಕೆ ನಿಂತೋಗುತ್ತೆ, ಚೆನ್ನಾಗಿಲ್ಲ ಅದು ಇದು ಅಂತ. ಯಾರೆಲ್ಲ ನೆಗೆಟಿವ್ ಅಂತ ಬಯಸ್ತಾ ಇದ್ರಿ ಅವರೆಲ್ಲರೂ ಮನೆಯಲ್ಲಿ ಹಾಲು ಕೊಟ್ಟು ಇವತ್ತು ತಣ್ಣಗಿರಿ, ಅದನ್ನೇ ನಾನು ಬಯಸ್ತೀನಿ, ಖುಷಿಯಾಗಿರಿ. ನಾನಂತೂ ಯಾರಿಗೂ ಕೆಟ್ಟದನ್ನ ಬಯಸಲ್ಲ. ಏನೋ ಅದು ವಿಧಿವಶಾತ್ ಆ ಥರ ಆಗಬೇಕು ಅಂತ ಇದ್ರೆ ಆಗುತ್ತೆ, ಅರ್ಧಕ್ಕೆ ನಿಂತೋಗ್ಬೇಕು ಅಂತಿದ್ರೆ ಅರ್ಧಕ್ಕೆ ನಿಂತೋಗುತ್ತೆ. ನಮ್ಮ ಕೈಲಿ ಏನೂ ಇಲ್ಲ ಗುರು, ನಮ್ಮ ಕೈಲಂತೂ ಏನೂ ಇಲ್ಲ. ಎಲ್ಲಾನು ಚಾನಲ್ ಕೈಯಲ್ಲೇ ಇರೋದು. ಬಂದು ನಂಬಿಕೆ ಹೇಳೋದ್ರಿಂದ ಏನೂ ಯೂಸ್ ಇಲ್ಲ. ನಾವು ಕಲಾವಿದರು ಅಷ್ಟೇ, ಅಲ್ಲಿ ಪಾತ್ರಧಾರಿಗಳು, ನಾವು ಹೋಗಿ ಪಾತ್ರ ನಿಭಾಯಿಸ್ತೀವಿ ಬಿಟ್ರೆ ನಮಗೆ ಬೇರೆ ಏನೂ ಗೊತ್ತಿಲ್ಲ. ಆ್ಯಂಡ್ ನಿಮಗೇನೋ ಖುಷಿ ಅದರಲ್ಲಿ ಬೇರೆಯವರಿಗೆ ಕೆಟ್ಟದನ್ನ ಬಯಸೋದು ಅಥವಾ ಅದಕ್ಕೆ ನಿಂತೋಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂದರೆ ಅದು ನಿಮ್ಮ ಇಷ್ಟ ಆ್ಯಂಡ್ ನಿಮ್ಮ ಮೆಂಟಾಲಿಟಿ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಖುಷಿಯಾಗಿರಿ. ಇವಾಗ ಆಗಲೇ ಹೇಳ್ದಂಗೆ ಒಂದು ಲೋಟ ಹಾಲು ಕುಡಿದು ತಣ್ಣಗಿರಿ ಅಷ್ಟೇ. ಬಟ್ ನಮಗಂತೂ ನಿಂತೋಯ್ತು ಅಂತ ಬೇಜಾರಿದೆ ಬಿಟ್ರೆ ಟೀಮ್ ದೂರ ಆಯಿತು ಅಂತ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ನಾವು ಎಲ್ಲರೂ ಸಿಗ್ತೀವಿ, ಎಲ್ಲರೂ ಮಜಾ ಮಾಡ್ತೀವಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಟೀಮ್ನ ನೆನೆಸ್ಕೊಂಡ್ರೆ. ಆ್ಯಂಡ್
ಮಧ್ಯಾಹ್ನ ಅಜ್ಜಿ ಎಲ್ರಿಗೂ ಲೈಕ್ ಚಿಕನ್ ಮಾಡಿಸಿತ್ತು ಗಿರಿಜಾ ಅಜ್ಜಿ. ವೆಜ್ ಅವರಿಗೆ ಫ್ರೈಡ್ ರೈಸು, ಟೊಮೆಟೊ ರೈಸು, ಕರ್ಡ್ ರೈಸು, ಜಾಮೂನು, ಸ್ವೀಟ್ ಅಂತೆಲ್ಲ ತರಿಸಿದ್ರು. ಆ್ಯಂಡ್ ರಶ್ಮಿ ಅಕ್ಕ ನಮಗೋಸ್ಕರ ಲೈಕ್ ಏನದು ರಸಗುಲ್ಲ ಮತ್ತು ಜಾಮೂನ್ ತರಿಸಿದ್ರು. ಆ್ಯಂಡ್ ಸಂಜೆ ಸ್ನ್ಯಾಕ್ಸಿಗೆ ಅರ್ಚನಾ ಅಕ್ಕ ದೋಸೆ ತರಿಸಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಇಡೀ ದಿನ ಏನೋ ಪಾರ್ಟಿಗೆ ಹೋಗಿದ್ದೀವಿ, ಪಾರ್ಟಿ ಹಾಲಲ್ಲಿ ಇದ್ದೀವಿ ಅನ್ನೋ ಫೀಲಿಂಗಲ್ಲಿತ್ತು ನೋಡಿ. ಯಾರು ಎದ್ದೋಗ್ತಿರ್ಲಿಲ್ಲ ಗೊತ್ತಾ, ನಮ್ಮ ಶಾರ್ಟ್ ಇಲ್ಲ ಅಂದ್ರೂ ಕೂಡ ಅಲ್ಲೇ ಕೂತಿದ್ವಿ. ಬಿಕಾಸ್ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಯಾವುದೇ ಚಾನ್ಸ್. ಬಿಕಾಸ್ ಮುಗ್ದೋಗುತ್ತೆ, ಇದೆ ಲಾಸ್ಟ್ ದಿವಸ, ಯಾಕಪ್ಪ ಮಿಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಎಲ್ಲರೂ ಅಲ್ಲೇ ಕೂತಿದ್ರು. ಆ್ಯಂಡ್ ನಂದು ಅರ್ಪಿತಾ ಮತ್ತು ನನ್ನ ತಂಗಿ ಕೀರ್ದು ಮುಗ್ದೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಹೋಗ್ಲಿ ಆಚೆ ಚಿಲ್ ಮಾಡ್ತಾ ಇದ್ವಿ. ಮುಗೀತು. ಸೊ ವೇಟ್ ಮಾಡ್ತಾ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾನು ಬೀಯಿಂಗ್ ದ ಜೆಂಟ್ಲ್ಮನ್ ಐ ಆಮ್, ಇವ್ರದೆಲ್ಲ ಮುಗಿಸಿ ಆಮೇಲೆ ನಾನು ಮಾಡ್ತೀನಿ. ನಾನು ರಾತ್ರಿ 2 ಗಂಟೆ ಆದರೂ ಪರವಾಗಿಲ್ಲ, 3 ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳಿದೆ. ಬಟ್ ಇವ್ರು ಯಾರು ನನ್ನ ವ್ಯಾಲ್ಯೂ ಮಾಡ್ತಾರೆ. They will not. ನನ್ನ ಬಗ್ಗೆ ಇಡೀ ಕರ್ನಾಟಕದ ಬಗ್ಗೆ everybody knows about me also. ನನ್ನ ಒಳ್ಳೆತನದ ಬಗ್ಗೆ ತುಂಬಾ ಜನಕ್ಕೆ ಏನು ಗೊತ್ತಿದೆ. ನನ್ನ ಒಳ್ಳೆತನ. ಏಯ್ ಊಟ ಇಡು. ನಾನು ಕೂದಲು ಕಟ್ ಮಾಡ್ತಿದ್ದೀನಿ ಗೈಸ್, ಫುಲ್ ಶಾರ್ಟ್ ಹೇರ್ಸ್. ನೋಡಿದ್ರೆ ಗೊತ್ತಾಗ್ತದೆ. ಕೂದಲು ಕಟ್ ಮಾಡ್ತಿದ್ದೀನಿ ಗೈಸ್, ಶಾರ್ಟ್. ಆಡ್ಕೊತಾವ್ ನಾನಲ್ಲ. ಇಲ್ಲಿ ಅಡ್ವಾಂಟೇಜ್ ತಗೋತಾ ಇದ್ದಾರೆ ನಮ್ಮ ಸೆಟ್ಟಲ್ಲಿ. ಫಿಸಿಕಲ್ ಅಬ್ಯೂಸ್ ನಡೀತಾ ಇದೆ. ಅಡ್ವಾಂಟೇಜ್ ತಗೋತಾರೆ. ತೋರ್ಸಕ್ಕೆ ಫಿಸಿಕಲ್ ಅಬ್ಯೂಸ್ ಅಂದ್ರೆ ಏನಂತ. ಇದು ಫಿಸಿಕಲ್. ನೀವು ಪ್ರೆಗ್ನೆಂಟ್ ಅಂತ ಸುಮ್ಮನೆ ಇಲ್ಲಿ ನೋಡ್ತಾ ಶೋ ಮೀ ಮೈ ಹೊಟ್ಟೆ. ಅಲ್ಲ ಹೊಟ್ಟೆನಪ್ಪ ಅಪ್ಪನ ನೋಡು ಎಷ್ಟು ಫ್ಲಾಟ್. ಇದು ಫಿಸಿಕಲ್ ಅಬ್ಯೂಸ್ ಅಂದ್ರೆ. ಓಕೆ, ಇವಾಗ ನಮ್ದು ಮುಗ್ದಿದೆ. ಸೊ ವೇಟಿಂಗ್. ಎಲ್ಲಾರ್ದು ಮುಗಿದ್ರೆ ಸ್ವಲ್ಪ ಮಾತಾಡ್ಸ್ಕೊಂಡು ಲಾಸ್ಟ್ ಡೇ ಅಲ್ವಾ, ಹಾಗಾಗಿ ವಿಲ್ ಸ್ಪೆಂಡ್ ಸಮ್ ಟೈಮ್ ಅಂತ. ಲಾಸ್ಟ್ ಡೇ ನಾನು ಸ್ಟಾರ್ಟ್ ಆಗಿದ್ದೆ 2 ತಿಂಗಳು. ಇವ್ನು ಅಡ್ಜಸ್ಟ್ ಆಗಿರ್ಲಿಲ್ಲ, ಇವಾಗ ಅಡ್ಜಸ್ಟ್ ಆಗಿದೆ. ಅದಕ್ಕೆ ಬೇಗ ಎಂಡ್ ಅಪ್ ಮಾಡ್ತಾ ಇದ್ದಾರೆ. ತುಂಬಾ ಅಡ್ಜಸ್ಟ್ ಆಗ್ಬೇಡ ಅಂತ. ಫೋನ್ ಸ್ಟಾರ್ಟ್ ಆಗುತ್ತಾ? ಕಡೆ ಓಕೆ ಬೇಡ ನೀನು ಬಾರೋ. ಇಲ್ಲಿ ನಾನು ಎಫೆಕ್ಟ್ ಕೊಡ್ತೀನಿ. ನಾನು ಜೋರಾಗಿ ಹೇಳಿ ಕೇಳಿಸಲ್ಲ. ನಾಳೆಯಿಂದ ನಾವು ಏನು ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ. ವಿ ಆರ್ ಆಲ್ ಅನ್ಎಂಪ್ಲಾಯ್ಡ್. ಜೋರಾಗಿ ಹೇಳು. ನಂದು ಹೋಲ್ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಇದ್ದಾರೆ. ಚಿರು, ಡ್ಯಾಡಿ, ಮಾಮಿ, ದೀಪ್ತಿ, ಭಾಗ್ಯು, ದ ಹೋಲ್ ಫ್ಯಾಮಿಲಿ ಇಸ್ ಹಿಯರ್ ಟುಡೇ. ಸೊ ಈ ಪ್ರಯಾಣ ನಾವು ಇಲ್ಲಿ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಒಂದು ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ನಾನು ಸುಮಾರು 38 ವರ್ಷದಿಂದ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಬಟ್ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ನನಗೆ ಸಿಕ್ಕಿರೋದು, ಬೋತ್ ಆರ್ಟಿಸ್ಟ್ ವೈಸ್ ಆ್ಯಂಡ್ ಟೆಕ್ನಿಷಿಯನ್ ವೈಸ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಆರ್ಟಿಸ್ಟ್ಗಳು 2 ಥರ ಇರುತ್ತೆ. ಒಂದು ಪರ್ಸ್ನಲ್ ಆಗಿ ಒಂದು ಲೆವೆಲಲ್ಲಿ ಕೋಪ್ರೇಟ್ ಮಾಡೋದು ಒಂದು ಆಗುತ್ತೆ. ಎರಡನೇದು ಅವರ ಪಾತ್ರಕ್ಕೆ ಎಷ್ಟು ಸೂಕ್ತ ಅನ್ನೋದು ಒಂದು ಇದಾಗುತ್ತೆ. ಸೊ ನನಗೆ ಇಲ್ಲಿ ತನಕ ಬಂದಿರುವ ಮೋಸ್ಟ್ ಪಾಸಿಟಿವ್ ಫೀಡ್ಬ್ಯಾಕ್ ಏನು ಅಂದರೆ, ಎಲ್ಲರೂ ಅವರವ್ರ ಪಾತ್ರಕ್ಕೆ ನೀವು ಹೆಂಗೆ ಸರ್ ಅಷ್ಟು ಕರೆಕ್ಟಾಗಿ ಅಷ್ಟು ಪರ್ಫೆಕ್ಟಾಗಿ ಹುಡುಕಿದ್ದೀನಿ ನಿಮ್ಮ ಪಾತ್ರಗಳನ್ನ. ಎಲ್ಲರೂ ಈಗ ವಿಶಾಲಾಕ್ಷಿ ಅಂದರೆ ವಿಶಾಲಾಕ್ಷಿ ಅನ್ನಿಸ್ತಾರೆ, ಯಾರೋ ವನಿತಾ ಅಂದರೆ ವನಿತಾ ಅಂತ ಅನ್ನಿಸ್ತಾರೆ. ಹಾಗೆ ಪ್ರತಿಯೊಬ್ಬರು ನಿಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅದು ಜನಕ್ಕೆ ಇಷ್ಟ ಆಗಿದೆ. ಅಂದರೆ ಆ್ಯಸ್ ಕ್ಯಾರೆಕ್ಟರ್ಸ್ ನಾವು ಇಷ್ಟ ಆಗಿದ್ದೀವಿ ಜನಕ್ಕೆ. ಬಟ್ ಆ್ಯಸ್ ಎ ಸ್ಟೋರಿ ಬಹುಶಃ ರೀಚ್ ಆಗಿ ಮಾಡ್ತೀವಿ. ಅವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು, ನಾವು ಮಾಡಿದ ಸರಿ ಹೋಗಿದ್ದು ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಅದು ಜನಕ್ಕೆ ಹಿಡಿಸಿಲ್ಲ. ಎಲ್ಲ ಕ್ಲೋಸ್ ಅಪ್ ಇಡ್ತೀನಿ ಇರ್ರಿ ನಿಮ್ಮನ್ನ. ಇದಕ್ಕೆ ವ್ಲಾಗ್ಸ್ ಮಿಸ್ ಮಾಡ್ಕೊತೀವಿ ನಾವು. ಜಯ್ಯು ಬಾಯ್ ಹೇಳ್ರಿ ಇದಕ್ಕೆ. ಬಾಯ್ ಜಯ್ಯು, ಬಾಯ್ ಜಯ್ಯು. ಬಾಯ್ 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 ಜಯ್ಯು, ಬಾಯ್ ಜಯ್ಯು, ಬಾಯ್ ಭಾಗ್ಯಂಟಿ, ಬಾಯ್.
ಯು ಕ್ಯಾನ್ ನೆವರ್ ಪ್ರಿಡಿಕ್ಟ್ ಯಾವಾಗ ಏನಾಗುತ್ತೆ ಅಂತ. ಲೈಫ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್ ಅಂತ ಅಂದರೆ ಇದೇ ಎಕ್ಸಾಂಪಲ್. ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮುಗಿಯುತ್ತೆ ಅಂತ. ಬಿಕಾಸ್ ನಮಗೆ ಹೋಪ್ಸ್ ಇತ್ತು, ಬಂದು ಮಾತಾಡಿದ್ರು ಚಾನಲ್ ಕಡೆಯಿಂದ ಮುಗಿಯಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ತುಂಬ ನಂಬಿಕೆ ಇತ್ತು. ಬಟ್ ಗೊತ್ತಿಲ್ಲ, ವಿ ಮಿಸ್ ದ ಟೀಮ್. ಅಂದರೆ ದಿನ ಶೂಟಿಂಗ್ ಹೋಗಿ ಮಾಡ್ತೀವಿ ಗೊತ್ತಾ, ಅದು ತುಂಬ ಮಿಸ್ ಮಾಡ್ತೀವಿ. ಬಟ್ ಆಸ್ ಎ ಟೀಮ್ ಎಲ್ಲರೂ ಸಿಗ್ತೀವಿ, ಬಟ್ ಡೈಲಿ ಶೂಟಿಂಗ್ ಥರ ಸಿಗೋಕ್ಕಾಗಲ್ಲ. ಸೊ ಲಿಟ್ರಲಿ ಸಿಕ್ಕಾವಡೆ ಬೇಜಾರಾಗ್ತಿತ್ತು ಬರಬೇಕಾದ್ರೆ. ಆ್ಯಂಡ್ ಏನೋ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಥರ ಟೀಮ್ ನನಗೆ ಮುಂದೆ ಸಿಗಲ್ಲ. ಬಟ್ ಸಿಕ್ಕಿರೋ ಟೀಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಅಷ್ಟೇ. 6 ತಿಂಗಳು ತುಂಬ ಚೆನ್ನಾಗಿ ಕಳೆದಿದ್ದೀವಿ. 6 ತಿಂಗಳಲ್ಲ, ಆಲ್ಮೋಸ್ಟ್ 10 ತಿಂಗಳು ಆಗ್ತಾ ಬಂತು. ಲಾಸ್ಟ್ ಸೆಪ್ಟೆಂಬರಲ್ಲಿ ನಾವೆಲ್ಲರೂ ಮೀಟ್ ಆಗಿತ್ತು. ಆ್ಯಂಡ್ ಇದಾಗಿತ್ತು ನನ್ನ ಕೊನೆ ದಿನ 100 ಜನ್ಮಕ್ಕೂ ಅಲ್ಲಿ. ಆ್ಯಂಡ್ ಎಷ್ಟೋ ಜನ ನೀವು ಒಳ್ಳೆ ಮನಸ್ಸಿಂದ ನಮಗೆ ಹಾರೈಸಿದ್ದೀರಾ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಅಂಥವರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಕೃಷ್ಣ ಪರಮಾತ್ಮನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಸದಾ ಒಳ್ಳೇದು ಮಾಡಲಿ ದೇವರು. ಆ್ಯಂಡ್ ತುಂಬ ಕಷ್ಟ ಆಗ್ತಿದೆ ಇದನ್ನು ಹೇಳ್ಕೊಳ್ಳೋದಕ್ಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹೀಗೆ ಸಪೋರ್ಟ್ ಮಾಡ್ತಾರೆ. ಖಂಡಿತ ಮುಂದಿನ ಪ್ರಾಜೆಕ್ಟಲ್ಲಿ ಸಿಗ್ತೀನಿ, ಕಲರ್ಸ್ ಕನ್ನಡದಲ್ಲಿ ಸಿಗ್ತೀನಿ, ಓಕೆನಾ? ಸೊ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕೆ ಮನಸ್ಸಿಲ್ಲ, ಬಟ್ ಮಾಡಲೇಬೇಕು. ಓಕೆ, ಬಾಯ್.